नमस्ते मेरे सारे पत्रिका भाई लोगों को। क्या है कि आज हम प्रेस मीट करने का कारण है कि हमारे समुदाय का अवर्णा मैकरे साहब को कल हमने सीएम साहब इधर आए थे, गुलबर्गा नगर में आए थे। हमने क्या हमारा थोड़ा बहुत मनवी देने के लिए हमने ये किए थे कि सीएम साहब को जाके मनवी देना चाहिए करके हमने ये किए थे। उसी टाइम पर उन लोग ने पुलिस डिपार्टमेंट वाले पुलिस वाले क्या किए कि सारे लोगों को ले लिया हमारा अवर्णा मैकरे साहब को कि पहले उन्होंने 2 दिन पहले हाँ ठीक है तुम आ जाओ मनवी दो हम तुम्हारे साथ रहेंगे करके पुलिस वाले ने खुद नहीं बोले थे, तो परमिशन भी लिए थे, हाँ करके भी बोले थे। फिर उसके बाद में क्या किया कि कल जैसे सीएम आ रहे वैसे ही हमारे साहब को अरेस्ट किए। ये अरेस्ट करने का गलत है, ये जो दोडमनी सर करके क्या मालूम उनको कौन सा ऊपर से प्रेशर आया कि सीएम साहब को अवर्णा मैकरे साहब क्या बोलने वाले करके बोल के लोग डर के मापित हमारा अवर्णा मैकरे साहब को अरेस्ट किए। ये हम आगे वाले दिनों में वो क्या है कि दोडमनी साहब और पुलिस डिपार्टमेंट सब आके अवर्णा मैकरे साहब को सॉरी कहना चाहिए, सॉरी करके बोलना भी चाहिए। नहीं तो हम आगे उठ के हमारा अवर्णा मैकरे के जो हमारे समुदाय वाले हमारा समाज का तो कोली समाज को आपको तो पता रही है गुलबर्गा जिले में कितने लोग है करके हम लोग हमारे समाज का कुछ तो ये मुद्दा लेके हम सीएम साहब को देख जाके मनवी देने के टाइम में लोग अरेस्ट करके और डायरेक्ट क्या करते हैं सीएम आने से पहले ही सीएम सर आने से पहले प्रतापगढ़ पुलिस स्टेशन लेके जाता है हमारे साहब को, हमारे अवर्णा मैकरे साहब को। ये गलत है ना सर, सीएम साहब को मिलने के लिए परमिशन लेने के बावजूद भी नहीं लेके जा रहे, नहीं मिला रहे थे तो क्या करने का सर। अभी उसके वजह से हमने आज पत्रिका गोष्ठी भी की है। आगे दिनों में हम जाके उग्र वाला होराट भी हम लोग करेंगे। अगर वो पुलिस दोडमनी साहब हो गया और पुलिस डिपार्टमेंट जो हो गए उन लोग अगर सस्पेंड भी करना चाहिए उन लोगों को। क्या है कि परमिशन लेने के बावजूद भी अगर मिलने नहीं देता है तो ये गलत बात है ये। उसके वजह से आज हमने प्रेस मीट किया, आज हम भी बाइट दे रहे हैं। मेरा नाम है प्रेम कोहली करके, कोहली समाज का होराटगार सर। धन्यवाद सर, थैंक यू सो मच। ನಿನ್ನೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರನ್ನ ನಗರದ ಐವನ್ಸಾಯಿ ಅತಿಥಿ ಗೃಹದಲ್ಲಿ ಪೂರ್ವ ನಿಗದಿ ಸಮಯ ಹಾಗೂ ಕಲಬುರಗಿ ಜಿಲ್ಲಾ ಪೊಲೀಸ್ ಆಯುಕ್ತರ ಮತ್ತು ಜಿಲ್ಲಾಡಳಿತದ ಒಂದು ಪೂರ್ವ ನಿಯೋಜಿತ ಪರ್ಮಿಷನ್ನೊಂದಿಗೆ ಒಪ್ಪಿಗೆಯೊಂದಿಗೆ ನಮ್ಮ ಜಿಲ್ಲಾ ಕೋಲಿ ಕಬ್ಬಲಿಗ ಸಮಾಜದ ಎಲ್ಲ ಮುಖಂಡರುಗಳು ಶ್ರೀಯುತ ಅवर्णा ಮ್ಯಾಕೇರಿಯವರ ನೇತೃತ್ವದಲ್ಲಿ ನಿನ್ನೆ ಅವರನ್ನು ಭೇಟಿಯಾಗಲು ತೆರಳುತ್ತಿದ್ದಾಗ ಆ ಮುಖ್ಯ ದ್ವಾರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಂಥ ಸನ್ಮಾನ್ಯ ದೊಡ್ಮನಿ ಎಂಬ DSP ಅವರು ಮತ್ತು ಅವರ ಜೊತೆಗಿದ್ದಂಥ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಕೋಲಿ ಕಬ್ಬಲಿಗ ಸಮಾಜದ ಮುಖಂಡರಾದ ಅवर्णा ಮ್ಯಾಕೇರಿಯವರನ್ನು ಅಮಾನುಷವಾಗಿ ಬೈದು ಎಳೆದಾಡಿ ತಳ್ಳಾಡಿ ಪೊಲೀಸ್ ವ್ಯಾನ್ನಲ್ಲಿ ಹಾಕಿ ಅವರನ್ನು ಎತ್ತಿಕೊಂಡು ಪ್ರತಾಪಗಢ ಪೊಲೀಸ್ ಸ್ಟೇಷನ್ಗೆ ಒಯ್ದು ಸಾಯಂಕಾಲ 6 ಗಂಟೆವರೆಗೆ ಒಬ್ಬ ಕೈದಿಯಂತೆ ಇವತ್ತು ಹೋರಾಟಗಾರರ ಧ್ವನಿಯನ್ನು ಅಡಗಿಸುವ ಒಂದು ನಿಟ್ಟಿನಲ್ಲಿ ಈ ಪೊಲೀಸರು ಇವತ್ತೇನು ಕೆಲಸ ಮಾಡಕತ್ತಾರ ಈ ಕೃತ್ಯಕ್ಕೆ ಸಮಸ್ತ ಜಿಲ್ಲೆಯ ಕೋಲಿ ಕಬ್ಬಲಿಗ ಸಮಾಜದ ಮತ್ತು ಸಮಸ್ತ ಹೋರಾಟಗಾರರ ವತಿಯಿಂದ ಈ ಮೂಲಕ ಖಂಡಿಸಲು ಬಯಸ್ತೇವೆ। ಪೂರ್ವ ನಿಯೋಜಿತ ಪರ್ಮಿಷನ್ನೊಂದಿಗೆ 6 ಜನ ನಾವು ತೆರಳುತ್ತಿದ್ದೇವೆ, ಇಲ್ಲದ ಪರ್ಮಿಷನ್ ಕಾಪಿನ ಅದ ರೀ। ಆದ್ರೆ ಅವ್ರಿಗೆ ಯಾರ್ದು ಏನಿತ್ತು ಗೊತ್ತಿಲ್ಲ ಗೈಡೆನ್ಸ್। ದೊಡ್ಡಮನಿ ಎಂಬುವರು ಈ ಜಿಲ್ಲೆಯವರಲ್ಲ, ಅವ್ರ ಅಧಿಕಾರಿಗಳು ಬೇರೆ ಜಿಲ್ಲೆಯವರಿದ್ದರು। ಅವ್ರು ಹೇಳಿದ್ರು ನಮ್ಮ ಮ್ಯಾಲಿಂದ ಆರ್ಡರ್ ಅದ, ನಾವು ಬಿಡ್ಲತ್ತೇಳಿ। ನೋಡ್ರಿ, ನಾವೇನು ಕೈದಿಗಳಲ್ಲ, ನಾವೇನು ಆರೋಪಿಗಳಲ್ಲ। ಸಮಾಜದ ರೈತರ ಸಮಸ್ಯೆಗಳು, ಸಮಾಜದ ಸಮಸ್ಯೆಗಳು, ಮಾನ್ಯೊಬ್ಬ ಅಲ್ಲಿ ಇದರಲ್ಲಿ ಬಿದ್ದು ಸತ್ತ ಮರಳು ಹೊಂಡದಲ್ಲಿ ಅಕ್ರಮವಾಗಿ ಚಟುವಟಿಕೆ ನಡೀಲಿಕ್ಕತ್ತದ, ಅದು ತಡೆಯುವಂಥದ್ದು CM ಅವ್ರಿಗೆ ಹೇಳ್ತೀವಿ, ಮಾನ್ಯ ಉಸ್ತುವಾರಿಯವ್ರಿಗೆ ಹೇಳಿವಿ, ಈಗ CM ಅವ್ರಿಗೆ ಹೇಳ್ತೀವಿ, DCM ಅವ್ರಿಗೆ ಹೇಳ್ತೀವಿ ಅಂತ ಒಂದು ಏನೋ ಇತ್ತು ಮೆಮೊರಾಂಡಮ್। ಇದೆಲ್ಲವನ್ನು ಅವರು ಒಂದು ರೀತಿ ಪೂರಾ ತಮ್ಮ ಒಂದು ದಬ್ಬಾಳಿಕೆ ಎಂಬಂತೆ ಪೊಲೀಸರು ಈ ಜಿಲ್ಲೆಯಲ್ಲಿ ಪೊಲೀಸರು ಈ ರಕ್ಷಣೆ ಕೊಡಬೇಕಾದಂಥ ಪೊಲೀಸರ ಕೆಲಸ ಏನು ನಡೆದ ಅಂದ್ರೆ ಈ ಜನಸಾಮಾನ್ಯರಿಗೆ ಹೋರಾಟಗಾರರ ರಕ್ಷಣೆ ಇಲ್ಲ ಅವ್ರದ್ದು। ಯಾರು ಅಕ್ರಮ ಚಟುವಟಿಕೆಗಳು ಮಾಡ್ತಾರ, ಯಾರು ಮೀಟರ್ ಬಡ್ಡಿ ಮಾಡ್ತಾರ, ಯಾರು ಗುಂಡಗಿರಿ ಮಾಡ್ತಾರ, ಅವ್ರ ಬೆಂಬಲಕ್ಕೆ ನಿಲ್ಲಕತ್ತಾರ ಪೊಲೀಸರು। ಇದು ಈ ಪ್ರಜಾಪ್ರಭುತ್ವದ ಕೊಗ್ಗಲೆ, ಇದನ್ನು ತಮ್ಮ ಮೂಲಕ ನಾವು ಖಂಡಿಸ್ತೀವಿ ತೀವ್ರವಾಗಿ। ಮುಂದಿನ ದಿನಗಳಲ್ಲಿ ಏನು ಹೇಳ್ತೀವಿ, ಈಗ ನಾವು ತಕ್ಷಣವೇ ಏನೇನು ದೌರ್ಜನ್ಯ ಎಸಗ್ಯಾರ ದೊಡ್ಡಮನಿ ಟೀಮಿಗೆ ಅಮಾನತು ಮಾಡಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು। ಒಂದು ವೇಳೆ ಒಂದು ವಾರದಲ್ಲಿ ಇದಾಗದೆ ಹೋದರೆ ನಾವು ಮುಂದಿನ ವಾರದಲ್ಲಿ ಸಮಸ್ತ ಜಿಲ್ಲೆಯ ಎಲ್ಲ ಮುಖಂಡರೊಂದಿಗೆ ನಮ್ಮ ಸಮಾಜದ ಸಮನ್ವಯ ಸಮಿತಿಯ ಮುಖಂಡರು ಸೇರಿಕೊಂಡು ಮಾನ್ಯ ಗೃಹ ಸಚಿವರನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಆ ಹೀನ ಕೃತ್ಯ ಏನು ಎಸಗ್ಯಾರ ಅವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ನಾವೆಲ್ಲರೂ ನಿಯೋಗದಲ್ಲಿ ಬೆಂಗಳೂರಿಗೆ ತೆರಳುತ್ತೀವಿ ಅಂತ ಹೇಳಿ ತಮ್ಮ ಮೂಲಕ ಹೇಳಿ ಬಯಸ್ತೇನೆ।